ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏಕ ಹಂತದ ಸರ್ಕ್ಯೂಟ್ಗಳಲ್ಲಿ ವಿಭಿನ್ನ ವಿದ್ಯುತ್ ಅಂಶಗಳಲ್ಲಿ ವಿದ್ಯುತ್ ಮತ್ತು ಶಕ್ತಿಯನ್ನು ಹೇಗೆ ಅಳೆಯುವುದು ಎಂದು ನಾವು ಚರ್ಚಿಸಲಿದ್ದೇವೆ. ಮಂದಗತಿಯ ಪವರ್ ಫ್ಯಾಕ್ಟರ್ ಯಾವಾಗ ಸಂಭವಿಸುತ್ತದೆ? ಮೋಟಾರುಗಳು, ಚಾಕ್ ಸುರುಳಿಗಳು ಇತ್ಯಾದಿಗಳಂತಹ ಅನುಗಮನದ ಲೋಡ್ಗಳಲ್ಲಿ ಮಂದಗತಿಯ ಶಕ್ತಿ ಅಂಶಗಳು ಸಂಭವಿಸುತ್ತವೆ. ಲೀಡಿಂಗ್ ಪವರ್ ಫ್ಯಾಕ್ಟರ್ ಸರ್ಕ್ಯೂಟ್ 90 ವಿದ್ಯುತ್ ಡಿಗ್ರಿಗಳಲ್ಲಿ ಅನ್ವಯಿಕ ವೋಲ್ಟೇಜ್ ಅನ್ನು ಹಿಂದುಳಿದಿರುವ ಪ್ರವಾಹವನ್ನು ಸೆಳೆಯುತ್ತದೆ. ಇಂಡಕ್ಟಿವ್ ಲೋಡ್ಗಳಲ್ಲಿ ಈ ಮಂದಗತಿಯ ವಿದ್ಯುತ್ ಅಂಶವು ಲೆನ್ಸ್ನ ನಿಯಮದ ಕಾರಣದಿಂದಾಗಿರುತ್ತದೆ. ಇಂಡಕ್ಟರ್ನಲ್ಲಿ ವೋಲ್ಟೇಜ್ ಅನ್ನು ಅನ್ವಯಿಸಿದಾಗ ಅದರ ಸುತ್ತಲೂ ಕಾಂತೀಯ ಕ್ಷೇತ್ರವನ್ನು ಸ್ಥಾಪಿಸಲಾಗುತ್ತದೆ. ಈ ಕಾಂತೀಯ ಕ್ಷೇತ್ರದ ದಿಕ್ಕು ಕಾರಣವನ್ನು ವಿರೋಧಿಸುತ್ತದೆ, ಆದ್ದರಿಂದ ವಿದ್ಯುತ್ ವೋಲ್ಟೇಜ್ ಅನ್ನು ವಿಳಂಬಗೊಳಿಸುತ್ತದೆ. ಲೀಡಿಂಗ್ ಪವರ್ ಫ್ಯಾಕ್ಟರ್ ಯಾವಾಗ ಸಂಭವಿಸುತ್ತದೆ? ಕೆಪಾಸಿಟರ್ಗಳಲ್ಲಿ ಪ್ರಮುಖ ಶಕ್ತಿ ಅಂಶಗಳು ಸಂಭವಿಸುತ್ತವೆ. ಶುದ್ಧ ಕೆಪಾಸಿಟಿವ್ ಸರ್ಕ್ಯೂಟ್ 90 ವಿದ್ಯುತ್ ಡಿಗ್ರಿಗಳಲ್ಲಿ ಅನ್ವಯಿಕ ವೋಲ್ಟೇಜ್ ಅನ್ನು ಮುನ್ನಡೆಸುವ ಪ್ರವಾಹವನ್ನು ಸೆಳೆಯುತ್ತದೆ. ಮೊದಲಿಗೆ ಕೆಳಗೆ ಪಟ್ಟಿ ಮಾಡಲಾದ ಉಪಕರಣಗಳು, ಸಾಮಗ್ರಿಗಳನ್ನು ಮತ್ತು ಅಗತ್ಯವಿರುವ ವಸ್ತುಗಳನ್ನು ಸಂಗ್ರಹಿಸಿ. ಏಕ ಹಂತದ ಶಕ್ತಿ ಮೀಟರ್ ಡಿಸ್ಕ್ ಪ್ರಕಾರ. ಚಲಿಸುವ ಕಬ್ಬಿಣದ ವೋಲ್ಟ್ ಮೀಟರ್ 0 ದಿಂದ 300 ವೋಲ್ಟ್ಗಳು. ಚಲಿಸುವ ಕಬ್ಬಿಣದ ಆಮ್ಮೀಟರ್ 0 ದಿಂದ 5 ಆಂಪ್ಸ್. 300 ವೋಲ್ಟ್ಗಳಲ್ಲಿ ವ್ಯಾಟ್ ಮೀಟರ್ 5 ಆಂಪ್ಸ್. ಸಿಂಗಲ್ ಫೇಸ್ ಪವರ್ ಫ್ಯಾಕ್ಟರ್ ಮೀಟರ್ 250 ವೋಲ್ಟ್ಗಳು 0.5 ಲ್ಯಾಗ್ನಿಂದ 0.5 ಲೀಡ್. 250 ವೋಲ್ಟ್ಗಳಲ್ಲಿ 1 ಕಿಲೋವ್ಯಾಟ್ನ ವೇರಿಯೇಬಲ್ ಲ್ಯಾಂಪ್ ಲೋಡ್. ಟ್ಯೂಬ್ಲೈಟ್ ಚಾಕ್ ಪಾಯಿಂಟ್ 40 ವ್ಯಾಟ್. ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ 250 ವೋಲ್ಟ್ಗಳಲ್ಲಿ 2.5 ಮೈಕ್ರೋಫಾರ್ಡ್ಗಳು. ಸ್ಟಾಪ್ ವಾಚ್. ಇನ್ಸುಲೇಟೆಡ್ ತಾಮ್ರದ ತಂತಿ 1 ಚದರ ಎಂಎಂ. 2 ಪೋಲ್ ಎಂಸಿಬಿ 6 ಆಂಪ್ಸ್. ಏಕ ಹಂತದ ಸರ್ಕ್ಯೂಟ್ನಲ್ಲಿ ಶಕ್ತಿಯ ಮಾಪನ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 40 ವ್ಯಾಟ್ ಚಾಕ್ ಕಾಯಿಲ್ L1 ನೊಂದಿಗೆ ಆಮ್ಮೀಟರ್, ವೋಲ್ಟ್ ಮೀಟರ್ ಮತ್ತು ವ್ಯಾಟ್ ಮೀಟರ್, ಎನರ್ಜಿ ಮೀಟರ್ಗಳನ್ನು ಸಂಪರ್ಕಿಸಿ. 2 ಪೋಲ್ ಎಂಸಿಬಿ ಬಳಸಿಕೊಂಡು ಎಸಿ ವಿದ್ಯುತ್ ಪೂರೈಕೆಯೊಂದಿಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ. ಎಂಸಿಬಿಯನ್ನು ಆನ್ ಮಾಡಿ. ಟ್ಯಾಬ್ಯುಲೇಷನ್ನಲ್ಲಿರುವ ಆಮ್ಮೀಟರ್, ವೋಲ್ಟ್ ಮೀಟರ್ ಮತ್ತು ವ್ಯಾಟ್ ಮೀಟರ್ನ ಮತ್ತು ಪವರ್ ಫ್ಯಾಕ್ಟರ್ ರೀಡಿಂಗ್ಗಳನ್ನು ಬರೆದುಕೊಳ್ಳಿ. ಅದೇ ಸೇಮ್ ಸರ್ಕ್ಯೂಟ್ನಲ್ಲಿ 40 ವ್ಯಾಟ್ ಚೋಕ್ ಕಾಯಿಲ್ L2 ಅನ್ನು L1ಗೆ ಕನೆಕ್ಟ್ ಮಾಡಿ. ಟ್ಯಾಬ್ಯುಲೇಷನ್ನಲ್ಲಿರುವ ಆಮ್ಮೀಟರ್, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್ ಮತ್ತು ಪವರ್ ಫ್ಯಾಕ್ಟರ್ ರೀಡಿಂಗ್ಸ್ಗಳನ್ನು ಬರೆದುಕೊಳ್ಳಿ. ವೋಲ್ಟೇಜ್ ಮತ್ತು ಕರೆಂಟ್ ಎಕ್ಸ್ ಅಕ್ಷದ ಮೇಲಿನ ವೋಲ್ಟೇಜ್ ಮತ್ತು ವೈ ಆಕ್ಸೆಸ್ನಲ್ಲಿನ ಪ್ರವಾಹ ನಡುವಿನ ಗ್ರಾಫನ್ನು ಕೇವಲ L1 ನೊಂದಿಗೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು L1 ಮತ್ತು L2 ಒಟ್ಟಿಗೆ ಸಂಪರ್ಕಗೊಂಡಾಗ ತೆಗೆದ ಮೌಲ್ಯಗಳು. ಗ್ರಾಫ್ನಿಂದ ವಿದ್ಯುತ್ L1 ರೀಡಿಂಗ್ಗಳಿಂದ ವೋಲ್ಟೇಜ್ ಅನ್ನು ವಿಳಂಬಗೊಳಿಸುತ್ತದೆ ಮತ್ತು L1 ಮತ್ತು L2 ರೀಡಿಂಗ್ಗಳಿಗೆ ವಿದ್ಯುತ್ ಹೆಚ್ಚು ವಿಳಂಬವಾಗುತ್ತದೆ ಎಂದು ನೀವು ಗಮನಿಸಬಹುದು. ಆದ್ದರಿಂದ ಮಂದಗತಿಯ ವಿದ್ಯುತ್ ಅಂಶವನ್ನು ಏಕ ಹಂತದ ಸರ್ಕ್ಯೂಟ್ಗಳಲ್ಲಿ ಅಳೆಯಲಾಗುತ್ತದೆ. ಏಕ ಹಂತದ ಸರ್ಕ್ಯೂಟ್ನಲ್ಲಿ ಶಕ್ತಿಯ ಮಾಪನ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 40 ವ್ಯಾಟ್ ಚಾಕ್ ಕಾಯಿಲ್ L1 ನೊಂದಿಗೆ ಆಮ್ಮೀಟರ್, ವೋಲ್ಟ್ ಮೀಟರ್ ಮತ್ತು ವ್ಯಾಟ್ ಮೀಟರ್, ಎನರ್ಜಿ ಮೀಟರ್ಗಳನ್ನು ಸಂಪರ್ಕಿಸಿ. ಶಕ್ತಿಯು ಡಿಸ್ಕ್ ಪ್ರಕಾರವಾಗಿರಬೇಕು ಮತ್ತು ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಹಂತ ಮತ್ತು ತಟಸ್ಥ ಟರ್ಮಿನಲ್ಗಳಿಗೆ ಸರಿಯಾಗಿ ಸಂಪರ್ಕ ಹೊಂದಿರಬೇಕು. ಎನರ್ಜಿ ಮೀಟರ್ನಲ್ಲಿ ಪ್ರದರ್ಶಿಸಲಾದ ಎನರ್ಜಿ ಮೀಟರ್ ಸ್ಥಿರತೆಯನ್ನು ಗಮನಿಸಿ. ಪೋಲ್ ಎಂಸಿಬಿ ಬಳಸಿಕೊಂಡು ಎಸಿ ವಿದ್ಯುತ್ ಪೂರೈಕೆಯೊಂದಿಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ. ಎಂಸಿಬಿಯನ್ನು ಆನ್ ಮಾಡಿ. ಎನರ್ಜಿ ಮೀಟರ್ ಡಿಸ್ಕ್ ಸುತ್ತುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕೋಷ್ಟಕದಲ್ಲಿ ಆಮ್ಮೀಟರ್, ವೋಲ್ಟ್ ಮೀಟರ್ ಮತ್ತು ವ್ಯಾಟ್ ಮೀಟರ್ ಅನ್ನು ಗಮನಿಸಿ. ಈಗ ಸ್ಟಾಪ್ ವಾಚ್ ಅನ್ನು ತೆಗೆದುಕೊಳ್ಳಿ. ಎನರ್ಜಿ ಡಿಸ್ಕ್ನಲ್ಲಿ ಕೆಂಪು ಬಣ್ಣದ ಮಾರ್ಕ್ ಅನ್ನು ಉಲ್ಲೇಖವಾಗಿ ಇರಿಸುವ ಮೂಲಕ ಸ್ಟಾಪ್ ವಾಚ್ ಅನ್ನು ಟ್ರಿಗರ್ ಮಾಡಿ ಮತ್ತು ಟ್ಯಾಬ್ಯುಲೇಷನ್ನಲ್ಲಿ 10 ಕ್ರಾಂತಿಗಳ ಸಮಯವನ್ನು ಗಮನಿಸಿ. ಎಂಸಿಬಿ ಸ್ವಿಚ್ ಆಫ್ ಮಾಡಿ. ಈಗ ಮತ್ತೊಂದು 40 ವ್ಯಾಟ್ ಚಾಕ್ ಕಾಯಿಲ್ L2 ಅನ್ನು L1ಗೆ ಸಮಾನಾಂತರವಾಗಿ ಸಂಪರ್ಕಿಸಿ. ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ. ಕೋಷ್ಟಕದಲ್ಲಿನ ಮೀಟರ್ ವಾಚನಗೋಷ್ಠಿಯನ್ನು ಗಮನಿಸಿ ಮತ್ತು ಸ್ಟಾಪ್ ವಾಚ್ ಬಳಸಿಕೊಂಡು ಎನರ್ಜಿ ಮೀಟರ್ನಲ್ಲಿ ಒಂದು ಕ್ರಾಂತಿಯ ಸಮಯವನ್ನು ಲೆಕ್ಕ ಹಾಕಿ. ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ. ಶಕ್ತಿ E ಪವರ್ ಟೈಮ್. E P T. ಪವರ್ ಪಿನಲ್ಲಿ ವ್ಯಾಟ್ ಮೀಟರ್ ರೀಡಿಂಗ್ ಅನ್ನು ಬದಲಿಸಿ ಮತ್ತು ಟಿನಲ್ಲಿ ಸ್ಟಾಪ್ ವಾಚ್ನಲ್ಲಿ ಅಳೆಯುವ ಸಮಯವನ್ನು ಬದಲಿಸಿ. ವ್ಯಾಟ್ ಮೀಟರ್ ಓದುವಿಕೆ 50 ವ್ಯಾಟ್ಗಳಾಗಿದ್ದರೆ ಮತ್ತು 10 ಕ್ರಾಂತಿಗಳಿಗೆ 2 ನಿಮಿಷಗಳನ್ನು ಅಳೆಯಲಾಗುತ್ತದೆ ಎಂದು ಭಾವಿಸೋಣ. ನಂತರ ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಿಸಿ. E 50 × 2/60. E 1.66 ವ್ಯಾಟ್ ಗಂಟೆ.
ಈಗ ಎನರ್ಜಿ ಮೀಟರ್ನ ಸ್ಥಿರಾಂಕವನ್ನು ಬಳಸಿಕೊಂಡು ಸೇವಿಸಿದ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ ಮತ್ತು ಅಳತೆ ಮಾಡಿದ ಮತ್ತು ಲೆಕ್ಕ ಹಾಕಿದ ಮೌಲ್ಯಗಳನ್ನು ಹೋಲಿಕೆ ಮಾಡಿ ಅವು ಒಂದೇ ಆಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಶಕ್ತಿಯ ಮೀಟರ್ ಸ್ಥಿರತೆಯು 1 ಕಿಲೋ ವ್ಯಾಟ್ ಅವರ್ಗೆ 740 ಕ್ರಾಂತಿಗಳಾಗಿದ್ದರೆ 2 ನಿಮಿಷಗಳಲ್ಲಿ 10 ಕ್ರಾಂತಿಗಳಿಗೆ ಸೇವಿಸಿದ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ ಮತ್ತು ಅದು 1.66 ವ್ಯಾಟ್ ಗಂಟೆಗಳಿಗೆ ಸಮನಾಗಿರಬೇಕು. ಸಮಾನಾಂತರವಾಗಿ ಸಂಪರ್ಕಿಸಲಾದ 2 ಕೆಪಾಸಿಟರ್ಗಳು C1 ಮತ್ತು C2 ಮೂಲಕ ಸೇವಿಸುವ ಶಕ್ತಿಯನ್ನು ಲೆಕ್ಕ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.